ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ರಿಸಲ್ಟ್ ಆ್ಯಂಡ್ ಇವರು KE ಅವರ ಹಣದ ಲೂಟಿ ಬಗ್ಗೆ ಹೇಳೋಕ್ಕೂ ಮುಂಚೆ ನನ್ನದೊಂದು ಸಲಹೆ. ಈಗ ನೀವು ಯಾವುದೇ ಜಾಬ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಅದು ಸ್ಟೇಟಲ್ಲೇ ಆಯಿತು ಸೆಂಟ್ರಲ್ಲೇ ಆಯಿತು, ಫಸ್ಟ್ ನೀವು ನೋಟಿಫಿಕೇಷನನ್ನು ನೋಡಿ, ಅಂದರೆ ಪೋಸ್ಟ್ ಎಷ್ಟಿದ್ದಾವೆ ಅಂತ. ಎಕ್ಸಾಂಪಲ್ ನಾನು ಇದೇ VAO ನೋಟಿಫಿಕೇಷನ್ನ ಹೇಳ್ತೀನಿ ನೋಡಿ. ಪ್ರತಿಯೊಬ್ಬರಿಗೂ ರಿಸರ್ವೇಷನ್ ಅಂತ ಇರುತ್ತೆ. ಅಂದರೆ ಈಗ ರೂರಲ್ ಕೋಟಾದಿಂದ ಬಂದವ್ರಿಗೆ, ಕನ್ನಡ ಮೀಡಿಯಮ್ ಕೋಟಾದಿಂದ ಬಂದವ್ರಿಗೆ, SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಮತ್ತು ಜನರಲ್ ಅವ್ರಿಗೆ, ಮತ್ತು ಮಹಿಳೆಯರಿಗೆ ಅಂತ, ಮತ್ತು ಇನ್ನೂ ಅಂಗವಿಕಲವರಿಗೆ, ಈ ಥರ ಎಲ್ಲ ರಿಸರ್ವೇಷನ್ ಕೋಟಾ ಇದೆ. ಫಸ್ಟ್ ನೀವು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಏನಕ್ಕೆ ಅಂದರೆ ಇದರಲ್ಲಿ ನೀವು ರಿಸರ್ವೇಷನಲ್ಲಿ ಅಪ್ಲೈ ಆಗಿದ್ದರೆ ನಿಮಗೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಫಸ್ಟು ನಿಮಗೆ ಈ ಸಲಹೆಯನ್ನು ಕೊಡ್ತಿದ್ದೇನೆ. ಈಗ VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ರಿಸಲ್ಟ್ ಬಿಡಬೇಕು ಮುಂಚೆ ಈ ನಮ್ಮ ಇವರು ಏನು KE ಅವರ ತಪ್ಪಾದ ಕೀ ಆನ್ಸರ್ ಬಿಟ್ಟು ನಮಗೆ ಯಾವ ಕೀ ಆನ್ಸರ್ ತಪ್ಪಾಗಿದೆಯೋ ಅದಕ್ಕೆ ನೀವು ಆಕ್ಷೇಪಣೆ ಪಡೆದು ಇಂತಿಷ್ಟು ಅಂತ ಕಾಸನ್ನು ಪೇ ಮಾಡಬೇಕು. ಇದು ಕಾಸನ್ನು ಪೇ ಮಾಡಬೇಕಂತ ಹೇಳಿದ್ರು ನೋಟಿಫಿಕೇಷನ್ನೇ ಬಿಟ್ಬಿಟ್ರು. ಆದರೆ ಈ ನೋಟಿಫಿಕೇಷನಿಂದ KE ಅವರಿಗೆ ಬಂದ ಹಣ ತುಂಬ ಇದೆ. ಏಕೆಂದರೆ ಇದು KE ಅವರ ಹಣ ವಸೂಲಿಯ ಸ್ಟ್ರಾಟಜಿ ಆಗಿದೆ. ಇನ್ನು ಕಟ್ ಆಫ್ ಬಗ್ಗೆ ಹೇಳೋದಾದರೆ ಇನ್ನೇನೋ ಎಲ್ಲ ರೀತಿಯ ತಯಾರಿ ಈಗಾಗಲೇ ಆಗ್ತಾಯಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹಾಗೆ ಪೆಂಡಿಂಗ್ ಇದೆ ಈ ಕಟ್ ಆಫ್ ಬಗ್ಗೆ. ಏನಕ್ಕೆ ಕಟ್ ಆಫ್ ಲೇಟಾಗಿ ಬಂತು ಅಂದರೆ ನಾನು ನಮ್ಮ ಚಾನಲಲ್ಲಿ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ಅದನ್ನು ನೀವು ನೋಡಿದರೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತದೆ. ಅಂದರೆ ಯಾವ ರೀಸನ್ಗೋಸ್ಕರ ಈ ಥರ ಕಟ್ ಆಫ್ ಲೇಟಾಗಾಯಿತು ಅಂತ ಅದು ಕ್ಲಾರಿಫಿಕೇಷನ್ ಗೊತ್ತಾಗುತ್ತೆ. ಅದನ್ನು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡಿ. ಮುಂದಿನ ಹೊಸ ನೇಮಕಾತಿಗಳ ಅಪ್ಡೇಟ್ಗೆ ಅಂದರೆ PC ಆಯಿತು, PSI ಆಯಿತು, SDA FDA ಮತ್ತು CISF, ಈಗ SI ಆಗಲೇ ರಿಸಲ್ಟ್ ಇದು ಎಕ್ಸಾಮ್ ಡೇಟ್ ಆಗಲೇ ಆಗಿದೆ. ಇನ್ನು CISFನ ಕಾನ್ಸ್ಟೇಬಲ್ ಇನ್ನೂ ಏನು ಗೊತ್ತಾಗಿಲ್ಲ ಕೆಲವು ಜನಕ್ಕೆ. ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಮಗೆ ಕಮೆಂಟ್ಸ್ ಮಾಡಿ, ನಾವು ವಿಡಿಯೋ ಮಾಡ್ತೀವಿ. ಮುಂತಾದ ನೇಮಕಾತಿಗಳ ಬಗ್ಗೆ ಅಧಿಸೂಚನೆಯನ್ನು ನೋಟಿಫಿಕೇಷನ್ ಬರುತ್ತೆ. ಈ ಎಲ್ಲ ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.